ಲಕ್ನೋದಿಂದ 6 ದಿನ ಪಾದಯಾತ್ರೆಯ ಮೂಲಕ ಅಯೋಧ್ಯೆಗೆ ಬಂದ 350 ಮುಸ್ಲಿಮರು ರಾಮ ಮಂದಿರದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮುಸ್ಲಿಂ ರಾಷ್ಟ್ರೀಯ ಮಂಚ್ನ ಸಂಚಾಲಕ ರಾಜಾ ರಯೀಸ್ ಮತ್ತು ಪ್ರಾಂತೀಯ ಸಂಚಾಲಕ ಶೇರ್ ಅಲಿ ಖಾನ್ ನೇತೃತ್ವದಲ್ಲಿ 350 ಭಕ್ತರು ಪಾದಯಾತ್ರೆಯನ್ನ ಮಾಡುವ ಮೂಲಕ ಶ್ರೀರಾಮ ಮಂದಿರದಲ್ಲಿ ರಾಮ್ ಲಲ್ಲಾನನ್ನ ನೋಡಿದ ಮೇಲೆ ಎಲ್ಲರೂ ಭಾವಪರವಶರಾಗಿದ್ದಾರೆ. ಇದೊಂದು ಅವಿಸ್ಮರಣೀಯ ಕ್ಷಣ ಅಂತ ಹೇಳಿದ್ದಾರೆ. ಎಲ್ಲರ ಬಾಯಲ್ಲಿ ಶ್ರೀರಾಮನ ಸ್ಮರಣೆ, ಭಕ್ತಿ ಭಾವ ನೋಡಿ ಎಲ್ಲರೂ ಬೆರಗಾಗಿದ್ದಾರೆ. ಸುಮಾರು 350 ಮುಸ್ಲಿಂ ಭಕ್ತರೊಂದಿಗೆ ಲಕ್ನೋದಿಂದ ಅಯೋಧ್ಯೆಗೆ ಸರಿಸುಮಾರು 150 ಕಿಲೋಮೀಟರ್ 6 ದಿನಗಳ ಪಾದಯಾತ್ರೆಯನ್ನು ಕೈಗೊಂಡಿದ್ರು. ಪ್ರಯಾಣದ ಸಮಯದಲ್ಲಿ ಮಂಚ್ನ ಸೀತಾ ರಸೋಯಿ ಉಪಹಾರ ಮತ್ತು ಆಹಾರಕ್ಕಾಗಿ ಅತ್ಯುತ್ತಮ ವ್ಯವಸ್ಥೆಯನ್ನ ನೀಡಲಾಗಿದೆ. ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಡೋದ್ರೊಂದಿಗೆ ಮುಸ್ಲಿಂ ಭಕ್ತರು ಏಕತೆ, ಸಮಗ್ರತೆ, ಸಾರ್ವಭೌಮತೆ ಮತ್ತು ಸಾಮರಸ್ಯದ ಸಂದೇಶವನ್ನ ಸಾರಿದ್ದಾರೆ. ಓವೈಸಿಯಂತಹ ನಾಯಕರ ಉಪಸ್ಥಿತಿ ದೇಶದಲ್ಲಿ ಮುಸ್ಲಿಮರ ಅಶಿಕ್ಷಿತ, ತುಳಿತಕ್ಕೆ ಒಳಗಾದ, ಹಿಂದುಳಿದ, ಬಡ ಮತ್ತು ಅಸುರಕ್ಷಿತ ಸ್ಥಿತಿಯನ್ನ ಶಾಶ್ವತಗೊಳಿಸುತ್ತೆ ಅಂತ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಪ್ರತಿಪಾದಿಸಿದೆ. ಶ್ರೀರಾಮ ಮಂದಿರದಲ್ಲಿ ರಾಮ್ ಲಲ್ಲಾ ದರ್ಶನದ ನಂತರ ದೇವಾಲಯದ ಆವರಣದಲ್ಲಿ ಮಾತನಾಡಿದ ಮಂಚ್ ಸಂಚಾಲಕ ರಾಜಾ ರಯೀಸ್, ರಾಮನು ಎಲ್ಲರಿಗೂ ಪೂರ್ವಜ ಅಂತ ಪ್ರತಿಪಾದಿಸಿದ್ದಾರೆ. ಧರ್ಮ, ಜಾತಿಗಿಂತ ದೇಶ ಮತ್ತು ಮಾನವೀಯತೆ ಆದ್ಯತೆ. ಯಾವುದೇ ಧರ್ಮ ಇತರರಿಗೆ ಟೀಕೆ, ಅಪಹಾಸ್ಯ ಅಥವಾ ತಿರಸ್ಕಾರ ಮಾಡೋದನ್ನ ಕಲಿಸೋದಿಲ್ಲ ಅಂತ ಒತ್ತಿ ಹೇಳಿದ್ರು. ದೇಶದಲ್ಲಿ ಪ್ರೀತಿ ಮತ್ತು ಐಕ್ಯತೆಯ ಸಂಸ್ಕೃತಿಯನ್ನ ಬಲಪಡಿಸೋದಕ್ಕೆ ವಿವಿಧ ಧರ್ಮಗಳನ್ನ ಗೌರವಿಸೋದು, ಏಕತೆಯನ್ನ ಬೆಳೆಸೋದು ಮತ್ತು ಸಹ ನಾಗರಿಕರ ಸಂತೋಷ ಮತ್ತು ದುಃಖದಲ್ಲಿ ಭಾಗಿಯಾಗೋದೇ ನಮ್ಮ ಪ್ರಾಮುಖ್ಯತೆ ಅಂತ ಹೇಳಿದ್ರು.